ರಾಜ್ಯ ಸರ್ಕಾರದ ವಿರುದ್ಧ ನಡೆಯುತ್ತಿರುವಂತಹ JDS ಬಿಜೆಪಿಯ ಪಾದಯಾತ್ರೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಮ್ಮ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ಸಾರಾ ಮಹೇಶ್ ಸರ್ ಇದ್ದಾರೆ. ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು 2ನೇ ದಿನದ ಪಾದಯಾತ್ರೆ, ಅದರಲ್ಲೂ ಕೂಡ ಅರ್ಧ ದಿನ ಕಳೆದಿದೆ. ಹೇಗೆ ಯಾವ ರೆಸ್ಪಾನ್ಸ್ ಇದೆ ಸರ್? ಕುಮಾರಣ್ಣರವರ, ಯಡಿಯೂರಪ್ಪನವರ ಮತ್ತು ವಿಜೇಂದ್ರರವರ ಮತ್ತು ನಿಖಿಲ್ರವರ ನೇತೃತ್ವದಲ್ಲಿ ಎರಡೂ ಪಕ್ಷಗಳ ನಾಯಕರು, ಕಾರ್ಯಕರ್ತರು, ಪ್ರಮುಖ ಮುಖಂಡರುಗಳು ಪಾದಯಾತ್ರೆಯನ್ನು ಮಾಡ್ತಾಯಿದ್ರು. ಇದೇನು ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಹೆಸರನ್ನ ಹೇಳ್ಕೊಂಡು, ಪರಿಶಿಷ್ಟ ಪಂಗಡದ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂತು. ಇವತ್ತು ನೇರವಾಗಿ ಹಣವನ್ನು ದುರ್ವಿನಿಯೋಗ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದು ಬಹಳ ಅನ್ಯಾಯ. ಸಿದ್ದರಾಮಯ್ಯನವರಂತ ನಾವು ಕೂಡ ಅವ್ರನ್ನ ಗೌರವಿಸ್ತೀವಿ. ಇಂಥವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ದಲಿತ ಸಮಾಜಗಳಿಗೆ, ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಯಾರು ಕೂಡ ಸಹಿಸಲಾರರು. ಹಾಗಾಗಿ ಇಡೀ ರಾಜ್ಯದ ಜನರ ಕಣ್ತರಿಸುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋಕ್ಕೋಸ್ಕರ ಈ ಒಂದು ಪಾದಯಾತ್ರೆಯನ್ನು. ಸರ್, ಇವತ್ತು ಮೈಸೂರಿನ ಮೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಕೇಸು ನಾನಿನ್ನೂ ತಪ್ಪೇ ಮಾಡಿಲ್ಲ, ಅರಿಶಿನ ಕುಂಕುಮಕ್ಕೆ ಗಿಫ್ಟ್ ಕೊಟ್ಟಿದ್ದು ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ. ಈಗ ಎಂಕ್ವೈರಿ ನಡೀತಾ ಇದೆ, ರಿಪೋರ್ಟ್ ಬರುತ್ತೆ. ಯಾರೇ ಆದರೂ ಕಾನೂನಿಗಿನ್ನ ದೊಡ್ಡವರಿಲ್ಲ. ಕಾನೂನು ತಜ್ಞರು ಏನು ನಿರ್ಣಯವನ್ನು ಕೊಡ್ತಾರೆ, ಇನ್ನೇನು ಭಾಳಷ್ಟು ದಿವಸ ಏನು ಬೇಕಾಗಲ್ಲ, ನೋಡೋಣ. ಈ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ಕೂಡ ನೋಟಿಸನ್ನು ನೀಡಿರುವಂಥದ್ದು ಸರ್, ಅದನ್ನೇ ಸಚಿವ ಸಂಪುಟ ಸಭೆ ವಿರೋಧ ವ್ಯಕ್ತಪಡಿಸುತ್ತೆ ಅಂತ. ರಾಜ್ಯಪಾಲರಿಗೆ ಭಾಳಷ್ಟು ಹಿಂದಿನ ಪ್ರಕರಣಗಳಲ್ಲಿ ಹೋಗಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎಕ್ಸ್ಪ್ಲನೇಷನ್ನ ಕೇಳುವಂಥದ್ದು ಅವ್ರ ಜವಾಬ್ದಾರಿ. ಹಾಗಾಗಿ ಎಕ್ಸ್ಪ್ಲನೇಷನ್ನ ಕೇಳಿದ್ದಾರೆ. ಸಂಪುಟ ಸಭೆಯಲ್ಲಿ ಇವ್ರೇನು ಚರ್ಚೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಅದು ನಾನು ಮಾಡಿರ್ತಕ್ಕಂಥದ್ದು ನನಗಾಗಿರ್ತಕ್ಕಂಥ ಕಾನೂನು ರೀತಿನೇ ಆಗಿದೆ ಅಂತ ಅವರಲ್ಲಿದ್ದರೆ ಆತಂಕ ಪಡಬೇಕಾದಂಥ ವಿಚಾರ ಏನಿದೆ, ಆತಂಕ ಪಡಬೇಕಾದಂಥ ವಿಚಾರ. ಸರ್, ಇವತ್ತು ಒಂದು ಈ ಪಾದಯಾತ್ರೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಒಂದು ಕಡೆ ಆದರೆ, ಈ ಕಡೆ HDK ವರ್ಸಸ್ ಕುಮಾರಸ್ವಾಮಿ ಅಂತ ಆಗ್ತಿದೆ, ಇದು DK ಶಿವಕುಮಾರ್ ಅಂತ ಆಗ್ತಿದೆ ಅಂತ. ಇಲ್ಲ, ಇದರಲ್ಲಿ ಕುಮಾರಣ್ಣರವರು ಕೇಂದ್ರದ ನಾಯಕರಿದ್ದಾರೆ. ಆದ್ದರಿಂದ ಇದರಲ್ಲಿ ಆ ವಿಚಾರಗಳು ಏನು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಅವ್ರ ಪಕ್ಷದ ಕಾರ್ಯಕ್ರಮ. ಈಗ ಅವರು ಕೂಡ ಅನೇಕ ಕಡೆ ಹಿಂದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ನಮ್ಮ ಬಳ್ಳಾರಿ ತನಕ ನಡೆದಿದ್ರು. ಆದರೆ ಅವ್ರಿಗೆ ಯಾರು ಕೂಡ ಪರ್ಯಾಯವಾಗಿ ಕಾರ್ಯಕ್ರಮಗಳನ್ನು ಮಾಡಿರಲಿಲ್ಲ. ಬಟ್ ಈಗ ಹೊಸ ಸಂಪ್ರದಾಯವನ್ನು ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿದೆ. ಸರ್, ಇವತ್ತು ನಿನ್ನೆ DK ಶಿವಕುಮಾರ್ ಅವರು ದೇವೇಗೌಡರ ಆಸ್ತಿ ಹೇಗೆ ಬಂತು ಅಂತ ಪ್ರಶ್ನೆ ಮಾಡಿದ್ರು. ದೇವೇಗೌಡರು ಪ್ರಧಾನಿ ಕೆಲಸ ಮಾಡಿದ್ರು, ಕನ್ನಡಿಗರ ಹೆಮ್ಮೆ. ಸನ್ಮಾನ್ಯ DK ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ತೀವಿ. ಕುಮಾರಣ್ಣರವರು 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ದೇವೇಗೌಡರು ಸಾಹೇಬರು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಇಂಥ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಭ್ರಷ್ಟಾಚಾರವನ್ನು ಆಗಿರ್ತಕ್ಕಂಥದ್ದನ್ನ ನೀವು ಬಹಿರಂಗಪಡಿಸಿದ್ರೆ ಸಾಕ್ಷಿ ಸಮೇತ ಆರೋಪವನ್ನು ಮಾಡಿ. ಹಾಗಾಗಿ ದೇವೇಗೌಡರ ಆಸ್ತಿ ಏನಿದೆ ಅನ್ನುವಂಥದ್ದು ಈ ದೇಶದ, ಈ ರಾಜ್ಯದ ಜನತೆ ಗೊತ್ತಿದೆ. ಸರ್, ನಿಮ್ಮ ಮೇಲೆ ಕೂಡ ಆರೋಪ ಮಾಡಿರುವಂಥ ರಾಜ್ಯ ಸರ್ಕಾರ, ನಿಮ್ಮ ಹೆಸರು ಕೂಡ ನಿವೇಶನಗಳಿದ್ದಾವೆ. ನಾನು ಹೇಳಿದ್ದೀನಲ್ಲ, ನಾನು ಶಿಫಾರಸು ಮಾಡಿದ್ದೀನಿ ಅಂಥೇಳಿ ಯಾರೋ ಒಬ್ಬರು ರೈತರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಾನು ಹೇಳಿದ್ದೀನಲ್ಲ, ನಾನು ಶಿಫಾರಸು ಕೊಟ್ಟಿದ್ದರೆ ಅದು ಬಹಿರಂಗಪಡಿಸಿ ಅಂತ ಹೇಳಿ. ಇದಿಷ್ಟು ಸಾರಾ ಮಹೇಶ್ ಅವರ ಮಾತು. ಏನು ನನ್ನ ಮೇಲೆ ಇರುವಂಥ ಆರೋಪ ಏನಾದರೂ ಇದ್ದರೆ ಅದಕ್ಕೆ ಸಾಕ್ಷಿ ಸಮೇತವಾಗಿ ಉತ್ತರವನ್ನು ಕೊಡಲಿ ಅನ್ನೋ ಮಾತನ್ನು ಹೇಳ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.